ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಶಿಮುಲ್ ಇಂದ 194 ಹುದ್ದೆಗಳಿಗೆ ಅಧಿಸೂಚನಾ ಪ್ರಕಟ ಆಗಿದೆ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಉತ್ಪಾದಕರ ಸಂಘ. ಒಳ್ಳೆ ಸ್ಯಾಲರಿ ಇದೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ಪೋಸ್ಟ್, ಏನೇನು ಕ್ವಾಲಿಫಿಕೇಶನ್, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಕೂಡ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, 14/11/2025 ಈ ಒಂದು ನೇಮಕಾತಿ ಸಂಬಂಧಪಟ್ಟಂತೆ shimul.com ಹೋದ್ರು ಕೂಡ ನಿಮ್ಗೆ ಸಿಗುತ್ತೆ. ಆನ್ಲೈನ್ ಮುಖಾಂತರ ನಾನು ಲಿಂಕ್ ಕೊಡ್ತೀನಿ, ಇನ್ನೊಂದಿಟ್ಟುವರೆ shimul.com ಹೋದ್ರೆ ಸಿಗುತ್ತೆ. ನಾನು ಲಿಂಕ್ ಕೂಡ ಕೊಡ್ತೀನಿ. ಯಾವ ಹುದ್ದೆಗಳಿಗೆ ನೋಡಿ, ಒಂದು 18 ರೀತಿಯಾದ ಹುದ್ದೆಗಳಿವೆ. ಸಹಾಯಕ ವ್ಯವಸ್ಥಾಪಕರು, AH ಅಂದ್ರೆ ಅದೇ ಅನಿಮಲ್ ಹಸ್ಬೆಂಡ್ರಿ ಅಂತೀವಲ್ಲ, ಸೊ ಅದು ಆಡಳಿತ ಅಂದ್ರೆ ಅಡ್ಮಿನಿಸ್ಟ್ರೇಷನ್, F&F ಆಗಿರ್ಬೋದು, ಮತ್ತೆ ಸಿಸ್ಟಮ್ ಆಫೀಸರ್, ಮಾರುಕಟ್ಟೆ ಅಂದ್ರೆ ಮಾರ್ಕೆಟಿಂಗ್, ತಾಂತ್ರಿಕ ಅಧಿಕಾರಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, ಗುಣ ನಿಯಂತ್ರಣ ಅಂದ್ರೆ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ, ತಾಂತ್ರಿಕ ಅಧಿಕಾರಿ DT, ಕೆಮಿಸ್ಟ್, ವಿಸ್ತರಣಾಧಿಕಾರಿ ಅಂತ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಕರಿತೀವಿ. ಸೊ ಆತರ ಲೆಕ್ಕ ಸಹಾಯಕ ದರ್ಜೆ 2, ಮಾರುಕಟ್ಟೆ ಸಹಾಯಕ ದರ್ಜೆ, ಕಿರಿಯ ಸಿಸ್ಟಮ್ ಆಪರೇಟರ್, ಈ ತರ ತುಂಬಾ ಹುದ್ದೆಗಳಿದೆ ಸ್ನೇಹಿತರೆ. ಎಷ್ಟು ಹುದ್ದೆಗಳಲ್ಲಿ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಸ್ಯಾಲರಿ ಒಂದೊಂದು ಹುದ್ದೆಗೆ ಬೇರೆ ಹುದ್ದೆಗೆ ಬೇರೆ ರೀತಿಯಾದ ಸ್ಯಾಲರಿ ಇದೆ. ಒಳ್ಳೆ ಗುಡ್ ಸ್ಯಾಲರಿ ನಮ್ಮ ಈ ಒಂದು ಕೋಪರೇಟಿವ್ ಸಂಘದ ಒಂದು ಕೋಪರೇಟಿವ್ ರಿಲೇಟೆಡ್ ಪೋಸ್ಟ್ ಗಳು ಏನ್ ಬರ್ತವೆ, KMF ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಸೊ ಸ್ಯಾಲರಿ ಚೆನ್ನಾಗಿರ್ತವೆ ಆಲ್ಮೋಸ್ಟ್. ಇನ್ನು ಈಗ ನಾನು ಏನೇನು ಹುದ್ದೆಗಳು ತೋರಿಸ್ತೀನಿ, ಅದಕ್ಕೆ ಇಲ್ಲಿ ಒಂದು ಸಾರಾಂಶ, ಇದು ಡೀಟೇಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡೀಟೇಲ್ ಹುದ್ದೆಗಳು ಏನಿದೆ ಡಿಸ್ಕಸ್ ಮಾಡೋಣ. ಮೇಲ್ನೋಟಕ್ಕೆ ನಿಮಗೆ ಯಾವ ಪೋಸ್ಟ್ಗೆ, ಈಗ ನಾನು ನಿಮ್ಗೆ ಹೇಳಿದೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಕೆಮಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಆಫೀಸರ್ಗೆ ಏನೇನು ಹುದ್ದೆಗಳಿರಬೇಕು. ಓಕೆ, ಕೆಮಿಸ್ಟ್ ಗ್ರೇಡ್ 2, ಜೂನಿಯರ್ ಟೆಕ್ನಿಷಿಯನ್ಗೆ 10th ಇದ್ರೆ ಆಯ್ತು. ಸೊ ಡಿಪ್ಲೊಮಾ ಅಥವಾ ಡಿಗ್ರಿ ಜೂನಿಯರ್ ಸಿಸ್ಟಮ್ ಆಪರೇಟರ್ಗೆ. ಸೊ ಈ ಒಂದು ಇಲ್ಲಿ ಒಂದೇ ಒಂದು ಸ್ಲೈಡ್ ಅಲ್ಲೇ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಕ್ವಾಲಿಫಿಕೇಶನ್ ಬಗ್ಗೆ ಕೊಟ್ಟಿದ್ದೀನಿ. ದಯವಿಟ್ಟು ನೋಡ್ಕೊಳ್ಳಿ. ನಿಮ್ದು ಇನ್ನು ಡೀಟೇಲ್ ಕ್ವಾಲಿಫಿಕೇಶನ್ ಕೊಡ್ತೀನಿ. ಅಂಡ್ ಆಲ್ಸೋ ಇದರ PDF ಏನಿದೆ, ಯಾವ್ದಾದ್ರು ಅಫಿಷಿಯಲ್ ನೋಟಿಫಿಕೇಶನ್ KMF ಆ ಒಂದು ವೆಬ್ಸೈಟ್ ಎಲ್ಲ ಸಿಗುತ್ತೆ ಶಿಮೂಲ್ ಅಲ್ಲಿ, ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿ ತಗೋಬಹುದು. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲೈ ಮಾಡಕ್ಕೆ ಲಿಂಕ್ ನಾನು ಏನಿದೆ ಡೈರೆಕ್ಟ್ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ. ಅಪ್ಲೈ ಲಿಂಕ್ ಹೋಗಿ ನೀವು ಅಪ್ಲೈ ಮಾಡಬಹುದು. ಅಂಡ್ ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಅರ್ಜಿ ಸಲ್ಲಿಸಲು ದಿನಾಂಕ 14/11 ಸ್ಟಾರ್ಟ್ ಆಗಿದೆ. 1 ಮಂತ್ 14/12 ಡಿಸೆಂಬರ್ ತನಕ ಇದೆ. ಅಂಡ್ ಶುಲ್ಕ ಎಷ್ಟು ಅಂತಂದ್ರೆ ನೋಡಿ, SC ST ಕ್ಯಾಟಗರಿ ಅಂಡ್ ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಪ್ಲಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ. ಇನ್ನು 2A 2B 3A 3B ಆಗಿರ್ಬೋದು, ಮತ್ತೆ GM ಆಗಿರ್ಬೋದು, ಅವ್ರಿಗೆ 1000 ರೂಪಾಯಿ ಶುಲ್ಕ ಕಟ್ಟಬೇಕಾಗುತ್ತೆ. ಸ್ವಲ್ಪ ಕೋಪರೇಟಿವ್ ಶುಲ್ಕ ಜಾಸ್ತಿ. ನಾವು KEA KPSC ಶುಲ್ಕ ಜಾಸ್ತಿ ಅಂತೀವಿ, ಆದ್ರೆ ಕೋಪರೇಟಿವ್ ರಿಲೇಟೆಡ್ DCC ಬ್ಯಾಂಕ್ ಆಗ್ಲಿ ಅಥವಾ KMF ಆಗ್ಲಿ ಶುಲ್ಕ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ನೇಹಿತರೆ, ಅಪ್ಲಿಕೇಶನ್ ಫೀ. ಇನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ, ಯಾವ್ಯಾವ ಹುದ್ದೆಗೇನು, ಎಷ್ಟೆಷ್ಟು ಹುದ್ದೆಗಳು ಅಂತ. ಇಲ್ಲಿ ನೋಡಿ, ಸಹಾಯಕ ವ್ಯವಸ್ಥಾಪಕರು AH ಅಥವಾ AA ಅಂತ ಏನ್ ಕರಿತೀವಿ, ಅನಿಮಲ್ ಹಸ್ಬೆಂಡ್ 17 ಹುದ್ದೆಗಳಿದೆ. ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ ಆಗಿ. E ಅಂದ್ರೆ ಇತರೆ ಅಂತ ನಾನು ಹೇಳ್ಬಿಡ್ತೀನಿ. ಮಾ ಅಂದ್ರೆ ಮಹಿಳೆ ಅಂತ. ಓಕೆ, ಗ್ರಾಮ ಒಂದು ಇದು ಅಂದ್ರೆ ರೂರಲ್ ಇದಕ್ಕೆ. ಸೊ ಅದು ಅಂವಿ ಅಂದ್ರೆ ಅಂಗವಿಕಲ ಅಂತ. ಸೊ ಕ್ವಾಲಿಫಿಕೇಶನ್ ನೋಡಿ, ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ BSc ಅಂಡ್ AH ಪದವಿಯನ್ನು ಪಡೆದಿರಬೇಕು. ಓಕೆ, BSc ಇನ್ ಪಶು ವೈದ್ಯಕೀಯದಲ್ಲಿ, ಓಕೆ, ಪಶು ಸಂಗೋಪನೆಯಲ್ಲಿ. ಇನ್ನು ಸಹಾಯಕ ವ್ಯವಸ್ಥೆ ಆಡಳಿತಕ್ಕೆ ಬಂದ್ರೆ ಒಂದು ಹುದ್ದೆನೇ ಇರೋದು, ಅದು ಸಾಮಾನ್ಯ ಕೊಟ್ಟಿದ್ದಾನೆ. ಇಲ್ಲಿ ವಿಶ್ವವಿದ್ಯಾಲಯದ ಮಾನವ ಸಂಪನ್ಮೂಲ ವಿಷಯದಲ್ಲಿ 2 ವರ್ಷಗಳ ಪೂರ್ಣಾವಧಿ MBA, ಇದಕ್ಕೆ MBA 2 years ಆಗಿರ್ಬೇಕು. ಮತ್ತೆ ಅಡ್ಮಿನಿಸ್ಟ್ರೇಷನ್ 3 ವರ್ಷಗಳ ಸೇವಾನುಭವ ಇರಬೇಕು. ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ಅಂದ್ರೆ 3 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು ಇದಕ್ಕೆ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಒಂದು ಪೋಸ್ಟ್ ಎಕ್ಸ್ಪೀರಿಯನ್ಸ್ ಬೇಕು, MBA ಆಗಿರ್ಬೇಕು. ಇನ್ನು ಸಹಾಯಕ ವ್ಯವಸ್ಥಾಪಕರು F&F ಗೆ ಬರೋದಾದ್ರೆ ಇದು 3 ಹುದ್ದೆಗಳಿದೆ. ಗ್ರಾಮಾಂತರ, ಗ್ರಾಮ ಅಂದ್ರೆ ಗ್ರಾಮದ ಒಂದು ರಿಸರ್ವೇಶನ್ಗೆ, ರೂರಲ್ಗೆ ಅಂದ್ರೆ ಇತರೆ ಒಂದಿದೆ. ಅಂಡ್ ಸಾಮಾನ್ಯದಲ್ಲಿ ನಿಮಗೆ ರೂರಲ್ಗೆ ಒಂದಿದೆ. BSc ಕೃಷಿ ಹೊಂದಿರಬೇಕು ಇದಕ್ಕೆ ವಿದ್ಯಾರ್ಹತೆ, ಎಜುಕೇಶನ್. ಇನ್ನು ಸಿಸ್ಟಮ್ ಆಪರೇಟರ್ಗೆ ಕೂಡ ಒಂದೇ ಹುದ್ದೆ ಇರೋದು. ಇದು BE ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಮಾಡಿರಬೇಕು. ಮಾರುಕಟ್ಟೆ ಅಧಿಕಾರಿಗೆ ಬಂದ್ರೆ 2 ಹುದ್ದೆಗಳಿದೆ. ಪರಿಶಿಷ್ಟ ಪಂಗಡಕ್ಕೆ ಹೊಂದಿದೆ, ಸಾಮಾನ್ಯಕ್ಕೆ ಹೊಂದಿದೆ. ಇವರು BCom ಅಥವಾ BSc ಅಥವಾ BBM ಅಲ್ಲಿ ಮಾಡಿರಬೇಕು. 3 ವರ್ಷಗಳ ಅನುಭವ ಬೇಕು ಇದಕ್ಕೆ. ನೋಡಿ, ಮಾರುಕಟ್ಟೆಯಲ್ಲಿ ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ 3 ವರ್ಷ ಅನುಭವ ಬೇಕು. ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ಇನ್ನು ತಾಂತ್ರಿಕ ಅಧಿಕಾರಿ, ಟೆಕ್ನಿಕಲ್ ಆಫೀಸರ್ ಏನಿದೆ, ಅಭಿಯಂತರು ಅಂತ ಏನಿದೆ, ಇಲ್ಲಿ ಮೆಕ್ಯಾನಿಕಲ್ ಒಂದು ಹುದ್ದೆ ಇದೆ. BE ಇನ್ ಮೆಕ್ಯಾನಿಕಲ್ ಹೊಂದಿದ್ರೆ ಪಡೆದಿದೆ, ಎಜುಕೇಶನ್ ಸಾಕು. ಇನ್ನು ತಾಂತ್ರಿಕ ಅಧಿಕಾರಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕೂಡ ಒಂದೇ ಹುದ್ದೆ ಇರೋದು. ಅದು ಪ್ರವರ್ಗ 1ಕ್ಕೆ ಮಾತ್ರ ಇದೆ, ಜನರಲ್ಗೆ, ಕ್ಯಾಟಗರಿ 1ಗೆ. ಇವರು BE ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿರಬೇಕು. ಇನ್ನು ಗುಣ ನಿಯಂತ್ರಣ ಅಂದ್ರೆ ಏನೋ ಒಂದು ಕ್ವಾಲಿಟಿ ಒಂದು
ಕಂಟ್ರೋಲರ್ ಅಂತ ಏನ್ ಕರಿತೀವಿ ಅದು ಕೂಡ ಒಂದು ಹುದ್ದೆ ಇದೆ. ಕೆಮಿಸ್ಟ್ರಿ MSc ಇನ್ ಕೆಮಿಸ್ಟ್ರಿ ಮಾಡಿರಬೇಕು. ಓಕೆ, ಮಹಿಳೆಗಿರೋದು ಅದು, GM ಅಲ್ಲಿ ಮಹಿಳೆಗಿರೋದು. ಇನ್ನು ತಾಂತ್ರಿಕ ಅಧಿಕಾರಿ ಮೈಕ್ರೋಬಯಾಲಜಿ ಆದಾಗ MSc ಇನ್ ಮೈಕ್ರೋಬಯಾಲಜಿ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು, ಒಂದು ಹುದ್ದೆ ಇರೋದು ಕೂಡ 2A ಈ ತರಗಿರೋದು. ಇನ್ನು ತಾಂತ್ರಿಕ ಅಧಿಕಾರಿ DT, ಇಲ್ಲಿಗೆ ಬಂದ್ರೆ ನಿಮಗೆ 14 ಹುದ್ದೆಗಳಿದೆ ಸ್ನೇಹಿತರೆ. BTech ಡೈರಿ ಟೆಕ್ನಾಲಜಿಲಿ BTech ಮಾಡಿರಬೇಕು, ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ಇನ್ನು ಕೆಮಿಸ್ಟ್ ಬಂದ್ರೆ ಕೆಮಿಸ್ಟ್ರಿ BSc ಇನ್ ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನ ನೀವು BSc ಓದಿರ್ತೀರಲ್ಲ, ಅದ್ರಲ್ಲಿ ಕೆಮಿಸ್ಟ್ರಿ ಇಸ್ ಒನ್ ಆಫ್ ದ ಸಬ್ಜೆಕ್ಟ್ ಆಗಿ ನೀವು ಓದಿರ್ಬೇಕು, ಅಂತವ್ರು ಅಪ್ಲೈ ಮಾಡಬಹುದು. ಕಂಪ್ಯೂಟರ್ ಜ್ಞಾನ ಇರಬೇಕು ಮತ್ತೆ ಕನಿಷ್ಠ 2 ವರ್ಷ ಅನುಭವ ಹೊಂದಿರಬೇಕು. ಓಕೆ, ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ವೆರಿ ಇಂಪಾರ್ಟೆಂಟ್. ಆಹಾರ ಸಂಸ್ಕರಣಾ ಘಟಕ, ಫುಡ್ ಸ್ಟೋರೇಜ್, ಫುಡ್ ಒಂದು ಇದ್ ಮಾಡ್ತೀವಲ್ಲ, ಅಲ್ಲಿ 2 ವರ್ಷ ಅನುಭವ ಇರಬೇಕು, ಅಂತವ್ರು ಅಪ್ಲೈ ಮಾಡಿ ಅಂತ. ಇನ್ನು ಕೆಮಿಸ್ಟ್ರಿ ದರ್ಜೆ 1 ಮೈಕ್ರೋಬಯಾಲಜಿ 2 ಹುದ್ದೆ ಇದೆ. BSc ಇನ್ ಮೈಕ್ರೋಬಯಾಲಜಿ, ಇಲ್ಲೂ ಕೂಡ 2 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. ಇನ್ನು ವಿಸ್ತರಣೆ, ದಿಸ್ ಇಸ್ ಮೋಸ್ಟ್ ಫೇವರೇಟ್ ಮೋಸ್ಟ್ ಯೂಸ್ಫುಲ್ ಜಾಬ್ ಅಂತೀವಿ. ತುಂಬಾ ಜನ ಇದಕ್ಕೆ ಅಪ್ಲೈ ಮಾಡ್ತೀರಾ. 17 ಹುದ್ದೆಗಳಿದೆ. ಯಾಕಂದ್ರೆ ಇದಕ್ಕೆ ಯಾವುದೇ ಆದ ರೀತಿಯಾದ ಡಿಗ್ರಿ ಹೊಂದಿದ್ರೆ ಸಾಕು, ಕಂಪ್ಯೂಟರ್ ಜ್ಞಾನ ಹೊಂದಿದ್ರೆ ಸಾಕು. ಎಕ್ಸ್ಟೆನ್ಷನ್ ಆಫೀಸರ್ ಅಂತ KMF ಯಾರೋ ಹಾಲು ಮಾರಕ್ಕೆ ಹಾಲಿನ ಏಜೆನ್ಸಿ ತಗೊಂಡಿರೋ ಗೊತ್ತಿರುತ್ತೆ. ನಾವೆಲ್ಲ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ತಗೊಂಡ್ ಮಾಡಿದೀವಿ. ಸೊ ಎಕ್ಸ್ಟೆನ್ಷನ್ ಆಫೀಸರ್ ಬರ್ತಾ ಇರ್ತಾರೆ ಅಂದ್ರೆ ಮಾರ್ಕೆಟ್ ನ ಎಕ್ಸ್ಟೆಂಡ್ ಮಾಡೋದು. ಪ್ರತಿಯೊಂದು ಇದಕ್ಕೂ ವಿಸಿಟ್ ಮಾಡ್ತಾರೆ, ಎಲ್ಲಿ ಮಾರ್ಕೆಟ್ ಬರ್ಬೋದು, ಯಾರು ಅವೆಲ್ಲ ನೋಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ. ಕಾರ್ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ನೆಕ್ಸ್ಟ್ ಆಡಳಿತದ ಸಹಾಯಕ ದರ್ಜೆ 2 17 ಹುದ್ದೆಗಳಿದೆ. ಇದು ಕೂಡ ಯಾವುದೇ ಡಿಗ್ರಿ ಹೊಂದಿರ್ಬೋದು. ನೋಡಿ, ಇವುಗಳು ಇಲ್ಲಿಂದ ಏನಿದೆಯಲ್ಲ 10ನೇ ಒಂದು ಕ್ಯಾಟಗರಿಯಿಂದ, ಅದರಿಂದ ಯಾವುದೇ ಪದವಿ ಹೊಂದಿದ್ರು ಅಪ್ಲೈ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಲೆಕ್ಕ ಸಹಾಯಕ ದರ್ಜೆ 2, ಓಕೆ, ಇವರು 12 ಹುದ್ದೆ ಇದೆ. ಸೊ ಇಲ್ಲಿ BCom ಇರ್ಬೇಕು, ಲೆಕ್ಕ ಆಗಿರೋ BCom ಪದವಿ ಅಂದ್ರೆ ಟ್ಯಾಲಿ ಸರ್ಟಿಫಿಕೇಟ್ ಹೊಂದಿರಬೇಕು, ಟ್ಯಾಲಿ ಗೊತ್ತಿರಬೇಕು ಅಂತ ಅರ್ಥ. ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ಇನ್ನು ಮಾರುಕಟ್ಟೆ ಸಹಾಯಕ ದರ್ಜೆ 2 10 ಹುದ್ದೆಗಳಿವೆ ಸ್ನೇಹಿತರೆ. ಭಾರತ ರೀತಿ ಯಾವುದೇ ಆದ ಒಂದು ವಿಶ್ವದಲ್ಲಿ BBM ವೆರಿ ಇಂಪಾರ್ಟೆಂಟ್. ಇದು BBM ಅಥವಾ BSc ಅಥವಾ BCom ಯಾವ್ದಾದ್ರು ಮಾಡಿದ್ರು ಓಕೆ. ಮತ್ತೆ ಇಲ್ಲಿ ಕಂಪ್ಯೂಟರ್ ಜ್ಞಾನ, ಎಲ್ಲೆಲ್ಲಿ ಕಂಪ್ಯೂಟರ್ ಜ್ಞಾನ ಕೇಳಿದ್ರೆ ಅಲ್ಲಿ ಕಂಪ್ಯೂಟರ್ ಜ್ಞಾನ ಇರಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ನಾನು ಮಾಡಿಲ್ಲ ಅಂದ್ರೆ ನೀವು ಓದ್ಬೇಕಾದ್ರೆ PUC ಅಥವಾ ಡಿಗ್ರಿ ಓದ್ಬೇಕಾದ್ರೆ ಕಂಪ್ಯೂಟರ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಆಗಿ ಓದಿದ್ರೆ ನೀವು ಆ ವರ್ಷದಲ್ಲಿ, ಸೊ ಅದು ನಿಮಗೆ ತಗೋತಾರೆ, ಅಂದ್ರೆ ಇಟ್ ಈಸ್ ಎಲಿಜಿಬಲ್ ಅಂತ ಅರ್ಥ. ಕೆಮಿಸ್ಟ್ ದರ್ಜೆ 2 ಬಂದ್ರೆ ಅಲ್ಲಿ ಕೆಮಿಸ್ಟ್ರಿ ಇನ್ BSc ಮಾಡಿರ್ಬೇಕು. 20 ಹುದ್ದೆಗಳಿದೆ ಸ್ನೇಹಿತರೆ. BSc ಇನ್ ಕೆಮಿಸ್ಟ್ರಿ ಮಾಡಿರ್ಬೇಕು, ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಕೆಮಿಸ್ಟ್ರಿ ದರ್ಜೆ 2 ಮೈಕ್ರೋಬಯಾಲಜಿ BSc ಇನ್ ಮೈಕ್ರೋಬಯಾಲಜಿ ಮಾಡಿರಬೇಕು. ಹಾಗೆ ಕಿರಿಯ ಸಿಸ್ಟಮ್ ಆಪರೇಟರ್ 13 ಹುದ್ದೆಗಳಿದೆ. ಇಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಕನಿಷ್ಠ 1 ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಹಾಗೂ 3 ವರ್ಷ ಅನುಭವ ಹೊಂದಿರಬೇಕು. ಇದಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ, 3 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. ನೀವು ಒಂದು ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಕೂಡ ಆಗಿರಬೇಕು. ಇನ್ನು ಶೀಘ್ರ ಲಿಪಿಗಾರರು ದರ್ಜೆ 2 ಬಂದ್ರೆ ನೀವು ಏನು ಸೀನಿಯರ್ ಇಂಗ್ಲಿಷ್, ಕನ್ನಡ ಶಾರ್ಟ್ ಹ್ಯಾಂಡ್ಸ್ ಈ ತರದೆಲ್ಲ ಏನಿದೆ ಅಂತದ್ದು ನೀವು ಕೋರ್ಸ್ಗಳನ್ನ ಮಾಡಿರಬೇಕು. ಇನ್ನು ಕಿರಿಯ ತಾಂತ್ರಿಕರು ಬಂದ್ರೆ ಎಲೆಕ್ಟ್ರಿಕಲ್ ಬಂದ್ರೆ 22 ಹುದ್ದೆ ಇದೆ. ಸೊ ಇದು ಕಿರಿಯ ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಇಲ್ಲಿ SSLC ಯೊಂದಿಗೆ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಅಲ್ಲಿ ಎಲೆಕ್ಟ್ರಿಕಲ್ ಟ್ರೇಡ್ ನ ಹೊಂದಿದ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅನ್ನು ಹೊಂದಿರಬೇಕು, ಅಥವಾ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಹೊಂದಿದ್ರು ನಡೆಯುತ್ತೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಶನ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಪಡೆದಿರಬೇಕು. ಇವು 3ರಲ್ಲಿ ಯಾವ್ದಾದ್ರು ಒಂದು ಪಡೆದಿದ್ರು ನಡೆಯುತ್ತೆ. ಇನ್ನು ಕಿರಿಯ ತಾಂತ್ರಿಕ ರೆಫ್ರಿಜರೇಷನ್ಸ್ ಬಂದ್ರೆ 10 ಹುದ್ದೆಗಳಿದೆ. ಇಲ್ಲೂ ಕೂಡ ಅಗೇನ್ ಇಲ್ಲೇನಿದೆ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಅಂಡ್ ರೆಫ್ರಿಜರೇಷನ್ ನಲ್ಲಿ ನೀವು ಕಡ್ಡಾಯವಾಗಿ NTC ಸರ್ಟಿಫಿಕೇಟ್ ಹೊಂದಿರಬೇಕು, ಅಥವಾ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಶನ್ ಟ್ರೈನಿಂಗ್ ಆಗಿರೋ, ಅಂದ್ರೆ ವೆಕೇಶನಲ್ ಟ್ರೈನಿಂಗ್ ಮಾಡ್ಕೊಂಡಿರ್ತೀರ. ಈಗ ಎಲೆಕ್ಟ್ರಿಕಲ್ ಟ್ರೈನಿಂಗು, ಫಿಟ್ಟರ್ ಈ ತರ ಟ್ರೈನಿಂಗ್ ಮಾಡಿರ್ತೀರ. ಆ ತರದ ಇದಕ್ಕೆ ಸಂಬಂಧಪಟ್ಟಂತೆ ರೆಫ್ರಿಜರೇಷನ್ ಅಡಿಯಲ್ಲಿ ಟ್ರೈನಿಂಗ್ ಮಾಡಿರಬೇಕು, SSLC ಮಾಡ್ಕೊಂಡು. ಕಿರಿಯ ತಾಂತ್ರಿಕ ಬಾಯ್ಲರ್ ಅಂಡ್ ಅಟೆಂಡರ್, ಈಗ ತುಂಬಾ ಜನ ITI ಮಾಡಿರ್ಬೋದು. ಇಟ್ ಈಸ್ ITI ಅಲ್ಲಿ ನೀವು ಮಾಡಿದ್ರೆ SSLC ಆದ್ಮೇಲೆ ಓಕೆ, ಅದನ್ನು ತಗೊಳ್ಳೋಂಥ ಚಾನ್ಸಸ್ ಈಕ್ವಲೆಂಟ್ ಅನ್ನೋದು ತಗೋಬಹುದು. ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಲಿಂಕ್ ಕೊಟ್ಟಿರ್ತಾರೆ, ಚೆಕ್ ಮಾಡಿ. ಅದರಲ್ಲಿ ಇದೆ ಅಂತಂದ್ರೆ ಆ ಒಂದು ಆಪ್ಷನ್ ಅಪ್ಲೈ ಮಾಡಿ ಸ್ನೇಹಿತರೆ. ಓಕೆ, ಇನ್ನು ಫಿಟ್ಟರ್ ನೋಡಿ, ಫಿಟ್ಟರ್ ಅಂದ ತಕ್ಷಣ SSLC ನಂತರ ಅಂದ್ರೆ ಈಗೇನಿಲ್ಲ ITI ಏನಿದೆ, ITI ಫಿಟ್ಟರ್ ಮಾಡಿರ್ಬೇಕು, ಎಲೆಕ್ಟ್ರಿಕಲ್ ಮಾಡಿರ್ಬೇಕು, ವೆಲ್ಡರ್ ಮಾಡಿರ್ಬೇಕು. ಈ ತರದ್ದು ಮೋಸ್ಟ್ ಪ್ರಾಬಬ್ಲಿ ಇರುತ್ತೆ ನಿಮಗೆ. ITI ಇದು ಅಡಿಯಲ್ಲಿ ಮಾಡಿದ್ರು ಕೂಡ ನಿಮ್ಗೆ ಸರ್ಟಿಫಿಕೇಟ್ ವೆಕೇಶನ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ITI ನೀವೇನ್ ಮಾಡಿರ್ತೀರಾ 2 ವರ್ಷ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅದನ್ನು ಕೂಡ ಮಾಡಿದ್ರು ನಡೆಯುತ್ತೆ ಅನ್ಕೋತೀನಿ. ಅಪ್ಲೈ ಮಾಡ್ಬೇಕಾದ್ರೆ ಚೆಕ್ ಮಾಡಿ ಒಂದ್ಸಲ. ಓಕೆ, ನೆಕ್ಸ್ಟ್ ಸೂಚನೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಸೂಚನೆ ಕೊಟ್ಟಿದ್ದೀನಿ. ಏನ್ ಸೂಚನೆ ಇದು? ಸೂಚನೆ ಬಂದು ಸಹಾಯಕ ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು F&F
ಕಿರಿಯ ತಾಂತ್ರಿಕ ಹುದ್ದೆ ಹೊರತುಪಡಿಸಿ ನೋಡಿ, ಈ 3 ಹುದ್ದೆಗಳನ್ನ ಹೊರತುಪಡಿಸಿ ಇನ್ನೆಲ್ಲಾ ಹುದ್ದೆಗಳಿಗೂ ಕಂಪ್ಯೂಟರ್ ಆಪರೇಷನ್ಸ್ ಜ್ಞಾನ ಇರಬೇಕು. ಅಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಇರಬೇಕು. ಸರ್ಟಿಫಿಕೇಟೇ ಬೇಕು ಅಂತೇನಿಲ್ಲ. ನೀವು ಡಿಗ್ರಿ ಅಥವಾ ಬೇರೆ PUC ಅಥವಾ ಬೇರೆ ಅಲ್ಲಿ ನೀವು ಓದಿದ್ರೆ, ಯಾವ್ದು ಕಂಪ್ಯೂಟರ್ ನ ಒಂದು ಸಬ್ಜೆಕ್ಟ್ ಆಗಿ ತಗೊಂಡ್ರು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋ ನೆಸಿಟಿ ಇಲ್ಲ. ಅಕಸ್ಮಾತ್ ನಾವು ಓದಿಲ್ಲ, SSLC ಮಾಡಿದೀವಿ ಅಥವಾ ಡಿಗ್ರಿ ಮಾಡಿರೋ ಕಂಪ್ಯೂಟರ್ ಯಾವುದೇ ಸಬ್ಜೆಕ್ಟ್ ನಾವು ಓದಿಲ್ಲ, ಆವಾಗ ನೀವು ಹೊರಗಡೆ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಓಕೆ, ಕಂಪ್ಯೂಟರ್ ಬೇಸಿಕ್ ಸರ್ಟಿಫಿಕೇಟ್ಸ್ ಇರಬೇಕು. ಇನ್ನು ವಯೋಮಿತಿಗೆ ಬಂದ್ರೆ, ಆಸ್ ಪರ್ ದ ನ್ಯೂ ಏನು ಗವರ್ಮೆಂಟ್ ಆರ್ಡರ್ ಪ್ರಕಾರ ಒಂದು ಬಾರಿ ಗರಿಷ್ಠ 3 ವರ್ಷ ವಯೋಮಿತಿ ಏನು ಕೊಟ್ಟಿದ್ರು. ಸೊ 43 SC ST ಕ್ಯಾಟಗರಿ 1, 2A 2B3ಗೆ 41, ಸಾಮಾನ್ಯವರೆಗೆ 38 ಇಲ್ಲಿ ತನಕ ಅಪ್ಲೈ ಮಾಡೋ. ಇದ್ರ ಜೊತೆಗೆ ಪ್ಲಸ್ ನಿಮ್ಗೆ ಏನಾದ್ರು ಅಂಗವಿಕಲ, ಮಾಜಿ ಸೈನಿಕ, ವಿಧವೆ ಈ ತರ ಇದೆ 10 ವರ್ಷ, ಇದು ಕೂಡ ನಿಮ್ಗೆ ಅಪ್ಲಿಕಬಲ್ ಇದೆ, ಆಡ್ ಆಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ಮೀಸಲಾತಿ ಬಗ್ಗೆ ಕ್ಲೀನ್ ಆಗಿ ಕೊಟ್ಟಿದ್ದಾನೆ. ಜಾತಿ ವರ್ಗ ಮೀಸಲಾತಿ ಕೊರವ ಬಯಸುವ ಅಭ್ಯರ್ಥಿ ಇದಕ್ಕೆ ಸಂಬಂಧ ಸರ್ಕಾರವು ನಿಗದಿಪಡಿಸಿದ ನಮೂನೆ ಜಾತಿಯಲ್ಲಿರುವ ಪ್ರಮಾಣ ಪತ್ರ ಲಗತ್ತಿಸತಕ್ಕದ್ದು. ಓಕೆ, ಮೀಸಲು ವರ್ಗದಲ್ಲಿ ಮಹಿಳಾ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಗ್ರಾಮೀಣ ಯೋಜನಾ, ನಿಲಚಿತ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ಹುದ್ದೆಗಳನ್ನು ಅದೇ ವರ್ಗಕ್ಕೆ ಸೇರಿದ ಇತರೆ ಅರ್ಹರಿಗೆ ಭರ್ತಿ ಮಾಡಲಾಗುವುದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ತುಂಬಾ ಜನ ನಮ್ಗೆ ಈ ಅರ್ಧ ಬರ್ಧ ವಿಡಿಯೋ ನೋಡ್ಕೊಂಡು ಹೋಗ್ತೀರಾ. ನಾನು ಹೇಳ್ತೀನಿ ಪದೇ ಪದೇ ವಿಡಿಯೋ ಕೊನೆ ತನಕ ನೋಡಿ ಅಂತ. ಯಾಕಂತಂದ್ರೆ ಈ ವಿಡಿಯೋಗಳಲ್ಲಿ ನೋಡಿ, ನಿಮ್ಗೆ ಈಗ ಇಲ್ಲೆಲ್ಲ ಅಪ್ಲೈ ಮಾಡಿರ್ತೀರಾ, ಆ ವರ್ಗ ಸಿಕ್ಕಿರಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಟಗರಿ SC ಇದರಲ್ಲಿ ಈಗ ಜನರಲ್ 2 ಪೋಸ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದೇ ವರ್ಗದ ಇತರರನ್ನು ಬೇಕಾದ್ರೆ ಆಯ್ಕೆ ಮಾಡ್ಕೋತಾರೆ. ಅಂದ್ರೆ ಅರ್ಥ ಇಲ್ಲಿ ಏನು ಅಂದ್ರೆ, ಈಗ ಮಹಿಳೆಯರಿಗೆ ಇರುತ್ತೆ, ಈಗ ಬೇರೆಯವರು ಇನ್ನೊಬ್ರು ಅಪ್ಲೈ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಮಹಿಳೆ ಇಲ್ಲ ಅಂತ ಇಟ್ಕೊಳ್ಳಿ. ಆಗ ಜನರಲ್ ಮೆರಿಟ್ ಅಲ್ಲಿ ಬೇರೆಯವರು ಯಾರಾದ್ರೂ ಇದ್ರೆ ಅದೇ ಒಂದು ಇದರಲ್ಲಿ ಅಂತವ್ರಿಗೆ ಕೊಡ್ತಾರೆ. ಈಗ ಕನ್ನಡ ಮಾಧ್ಯಮದವರು ಅಪ್ಲೈ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಆ ಪೋಸ್ಟ್ ನ ಅದೇ ಈಗ 2A ಕನ್ನಡ ಮಾಧ್ಯಮ ಇದ್ರೆ ಅವ್ರು 2A ಜನರಲ್ ಕೊಡ್ತಾರೆ. ಅಥವಾ GM ಅಲ್ಲಿ ಕನ್ನಡ ಮಾಧ್ಯಮರು ಅಪ್ಲೈ ಮಾಡಿಲ್ಲ ಅಂದ್ರೆ ಆ ಪೋಸ್ಟ್ ನ GM ಅವ್ರಿಗೆ ಕೊಡ್ತಾರೆ, ಅದೇ ವರ್ಗದ ಇತರವ್ರಿಗೆ ಕೊಡ್ತಾರೆ ಅನ್ನೋದು ಇಲ್ಲಿ ಡೀಟೇಲ್ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಹಂಗಾಗಿ ಸೊ ಅಪ್ಲೈ ಮಾಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇನ್ನು ಆಯ್ಕೆ ವಿಧಾನ ನಿಮ್ಗೆ ಗೊತ್ತಿದೆ, 200 ಮಾರ್ಕ್ಸ್ಗಳು. DCC ಬ್ಯಾಂಕ್ ಏನಿದೆ ಸೇಮ್ ಇದು ಕೂಡ ಅದೇ ತರ. ಕನ್ನಡಗೆ 50 ಮಾರ್ಕ್ಸ್ ಇದೆ, ಇಂಗ್ಲಿಷ್ 25, GK 25, ಸಹಕಾರ ವಿಷಯಕ್ಕೆ 50, ಭಾರತದ ಸಂವಿಧಾನ ವಿಷಯಕ್ಕೆ 25, ಮತ್ತೆ ಇತರ ವಸ್ತುನಿಷ್ಠ ಕಾರ್ಯಕ್ರಮ ಏನಿದೆ, ಒಕ್ಕೂಟದ ಚಟುವಟಿಕೆ ಅದಕ್ಕೆ 25. ಓಕೆ, ಸೊ ಇಲ್ಲಿ ಈ 200 ಮಾರ್ಕ್ಸ್ ನಾನು ಇಲ್ಲಿ ತೋರಿಸ್ತೀನಿ, ಐ ವಿಲ್ ಶೋ ಯು. ಸೇಮ್ ಇದೆ ಸಿಲೆಬಸ್, ಆದ್ರೆ ಇದೇನಾಗುತ್ತೆ ಅಂತಂದ್ರೆ ಸಹಕಾರ ವಿಷಯ ವೆರಿ ಇಂಪಾರ್ಟೆಂಟ್. ಇದು ಕೋಆಪರೇಟಿವ್ ಆಕ್ಟ್ ಇದೆ, ಅದನ್ನು ಓದ್ಕೋಬೇಕಾಗತ್ತೆ. ಇಲ್ಲಿ ಬ್ಯಾಂಕಿಂಗ್ ಇರಲ್ಲ ನಿಮ್ಗೆ. ಓಕೆ, ಒಕ್ಕೂಟ ಅಂತ ಇರುತ್ತೆ ಅಷ್ಟೇ. ಒಕ್ಕೂಟದ ಚಟುವಟಿಕೆ ಅಂದ್ರೆ ನಿಮ್ಗೆ ಡೈರಿ ರಿಲೇಟೆಡ್ ಪ್ರಶ್ನೆ ಬರುತ್ತೆ. ಇದರಲ್ಲಿ ವಸ್ತುನಿಷ್ಠದಲ್ಲಿ ಡೈರಿ ರಿಲೇಟೆಡ್ ಪ್ರಶ್ನೆ ಬರುತ್ತೆ. ಅಲ್ಲಿ ಬ್ಯಾಂಕಿಂಗ್ ರಿಲೇಟೆಡ್ ಬಂದ್ರೆ ಇಲ್ಲಿ DCC ಬ್ಯಾಂಕ್ ಇಲ್ಲಿ ಡೈರಿ ರಿಲೇಟೆಡ್ ಬರುತ್ತೆ. ಇನ್ನೆಲ್ಲ ಸೇಮ್ ಸಿಲೆಬಸ್ ಇರುತ್ತೆ. ಓಕೆ, ಸೊ 200 ಮಾರ್ಕ್ಸ್. ಅಂಡ್ ಇಲ್ಲಿ ನಿಮ್ಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಈ 200 ಮಾರ್ಕ್ಸ್ ನ ನಿಮ್ಗೆ 85 ಮಾರ್ಕ್ಸ್ಗೆ ಇಳಿಸ್ತಾರೆ. ಇಲ್ಲಿ 1:5 ನಿಮ್ಗೆ ಇಂಟರ್ವ್ಯೂ ಕರೀತಾರೆ ಸೆಲೆಕ್ಟ್ ಆಗಿರೋರ್ನ. ಅದ್ರಲ್ಲಿ 15 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಅಂದ್ರೆ ಟೋಟಲ್ 100 ಮಾರ್ಕ್ಸ್ಗೆ ನಿಮ್ಗೆ ಇಲ್ಲಿ ಅದನ್ನ ರಿಡ್ಯೂಸ್ ಮಾಡಿ ನಿಮ್ಗೆ ಫೈನಲ್ ಕಟ್ ಆಫ್ ಕೊಡ್ತಕ್ಕಂಥದ್ದು. ನೋಡಿ, ಇದನ್ನ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು ನಾವು ಮಾಡಿದೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೋಆಪರೇಟಿವ್ ಪ್ಲೇಲಿಸ್ಟ್ ಹೋದ್ರೆ 100+ ವಿಡಿಯೋ 143 ಸಮಥಿಂಗ್ ಇದೆ. ಅಲ್ಲಿ ಹೋದ್ರೆ ನಿಮ್ಗೆ ನಾವು ಡೈರಿ ರಿಲೇಟೆಡ್ ಕ್ವಶನ್ಸ್ ಮಾಡಿದೀವಿ. ಓಕೆ, 25 ಮಾರ್ಕ್ಸ್ಗೆ. ಹಾಗೆ ಕೋಆಪರೇಟಿವ್ ಕನ್ನಡ, ಇಂಗ್ಲಿಷ್ ಎಲ್ಲ ನಿಮ್ಗೆ ಸಿಗುತ್ತೆ. ಡೈರಿ ರಿಲೇಟೆಡ್ ಕ್ವಶನ್ಸ್ ಕೂಡ ನಿಮ್ಗೆ 25 ಮಾರ್ಕ್ಸ್ ಕೂಡ ನಾವು ಮಾಡಿದೀವಿ. ಮೇನ್ ಇಂಪಾರ್ಟೆಂಟ್ ಏನೇನು, ಇಲ್ಲಿ 50 ಮಾರ್ಕ್ಸ್ ನಿಮ್ಗೆ ನಿಮ್ಗೆ ನೋಡಿ, ಇದಂತೂ ಓದ್ತೀರಾ, ಇದಂತೂ ಓದ್ತೀರಾ. ಇದು GK ಅಂದ್ರೆ ಸ್ಮಾಲ್ ಕ್ವಶನ್ಸ್ ವಿತ್ ಕರೆಂಟ್ ಅಫೇರ್ಸ್ ಇರುತ್ತೆ. ಕೋಆಪರೇಟಿವ್ 50 ಮಾರ್ಕ್ಸ್, ಇದು 25 ಮಾರ್ಕ್ಸ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ಯಾರು ಹೆಚ್ಚು ಮಾರ್ಕ್ಸ್ ತೆಗಿತಾನೆ ಅವನೇ ಇದನ್ನ ಕ್ಲಿಯರ್ ಮಾಡಕ್ ಸಾಧ್ಯ. ಇನ್ ಸಂವಿಧಾನ ಎಲ್ಲ ಓದಿ ಇರ್ತೀರಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಸೊ ಇಲ್ಲಿ ನಾವು ಒಂದೇ ವಿಡಿಯೋದಲ್ಲಿ ಕೋಆಪರೇಟಿವ್ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಮಾಡಿದೀವಿ, ಒಂದೇ ವಿಡಿಯೋ ಕವರ್ ಮಾಡಿದೀವಿ. ಇದ್ರ ಲಿಂಕ್ ಕೊಡ್ತೀನಿ, PDF ಬೇಕು ಅಂದ್ರೆ 99+ ಟ್ಯಾಕ್ಸ್ ಆಗುತ್ತೆ. ನಿಮ್ ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಇಮೇಲ್ ID ಬರುತ್ತೆ ಒಂದು ಪೇಮೆಂಟ್ ಸ್ಲಿಪ್, ಇನ್ನೊಂದು ಡೌನ್ಲೋಡ್ ಲಿಂಕ್ ಅಂತ. ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಸೊ ಇದೊಂದು. ಇಲ್ಲಿ ನಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದೀವಿ. KMF ವಿಮುಲ್, ಶಿಮುಲ್ ಬೇರೆ ಬೇರೆದು, ಅದನ್ನು ಕೂಡ ನೋಡಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ GKನು ಅದ್ರಲ್ಲಿ ನಿಮ್ಗೆ ಇದಿರುತ್ತೆ, ಕನ್ನಡ, ಇಂಗ್ಲಿಷ್ ಎಲ್ಲ ಇರುತ್ತೆ, ವಿಡಿಯೋ ಸರಣಿಗಳು ಈ ತರ ಎಲ್ಲ ಇರುತ್ತೆ. ಸೊ ಈ ಎಲ್ಲ ಲಿಂಕ್ಸ್ ಇದೆಲ್ಲ ಕೊಡ್ತೀನಿ. ಅಂಡ್ ಕನ್ನಡಕ್ಕೆ ಗ್ರಾಮರ್ ಕೇಳ್ತಾನೆ ತುಂಬಾ. ಕನ್ನಡ ಗ್ರಾಮರ್ ವಿಡಿಯೋ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇಂಗ್ಲಿಷ್ ಗ್ರಾಮರ್ ಕೂಡ ಕೇಳ್ತಾನೆ, ಇಂಗ್ಲಿಷ್ ಸಂಬಂಧಪಟ್ಟಂತೆ ಅದು ಲಿಂಕ್ ಕೊಡ್ತೀನಿ, ನೋಡ್ಕೊಳ್ಳಿ. ಮತ್ತೆ ಕನ್ನಡದಲ್ಲಿ ನಿಮ್ಗೆ ಇದೊಂದೇ ಅಲ್ಲ, ಮ್ಯಾರಥಾನ್ ವಿಡಿಯೋಸ್ಗಳು ಮಾಡಿದೀವಿ. ನಿಮ್ಗೆ ಎಸ್ಪೆಷಲಿ ಇದನ್ ಕೇಳ್ತಾನೆ, ಯಾವುದು ಕವಿಗಳಿಗೆ ಸಂಬಂಧಪಟ್ಟಂತೆ. ಈ DCC ಬ್ಯಾಂಕ್ ಮತ್ತೆ KMF ಕವಿ ಕಾವ್ಯಗಳು, ಕೃತಿಗಳ ಬಗ್ಗೆ ಕೇಳ್ತಾನೆ. ಸೊ ಇದನ್ನು ಕೂಡ ತಾವು ನೋಡ್ಕೋಬಹುದು. ಇವೆಲ್ಲ ಲಿಂಕ್ಸ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ. ಎಲ್ಲ ವಿಡಿಯೋಸ್ಗಳ ಲಿಂಕ್ಸ್ ಗಳನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ, ನೋಡ್ಕೋಬಹುದು. ಅಪ್ಲೈ ಮಾಡೋ ಲಿಂಕ್ ಕೊಡ್ತೀನಿ, ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ. ಓಕೆ, ಬರೆಯೋರು ಎಕ್ಸಾಮ್ ನ ಬರೀರಿ ಸ್ನೇಹಿತರೆ.
ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಸೊ ಇದಕ್ಕೆ ಡೀಟೇಲ್ ಇರತಕ್ಕಂಥದ್ದು ಎಲ್ಲ ಪ್ಲೇ ಲಿಸ್ಟ್ ಇದೆ ಕೋಆಪರೇಟಿವ್, ಅಲ್ಲಿ ಹೋಗಿ ತಾವು ನೋಡ್ಕೋಬಹುದು. ವಿಡಿಯೋ ಸರಣಿಗಳು ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಡೈರಿ ರಿಲೇಟೆಡ್ ಆಗಿರ್ಬೋದು, ಮತ್ತೆ ಕೋಆಪರೇಟಿವ್ ರಿಲೇಟೆಡ್ ಆಗಿರ್ಬೋದು ವಿಡಿಯೋ ಸರಣಿಗಳನ್ನ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.